ಯುವಕರು ಉನ್ನತ ಹುದ್ದೆಗೇರಲು ಪುಸ್ತಕಗಳೇ ಕಾರಣ. ಬೆಳಗಾವಿಯಲ್ಲಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್. ಯುವಕರು ದೊಡ್ಡ ಹುದ್ದೆಗಳನ್ನು ಅಲಂಕರಿಸಲು ಪುಸ್ತಕಗಳೇ ಮುಖ್ಯ ಕಾರಣ. ಗ್ರಂಥಾಲಯದ ಶಕ್ತಿ ಇಡೀ ಪ್ರಪಂಚದ ಅಭಿವೃದ್ಧಿಯ ಶಕ್ತಿಯಾಗಿದೆ ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ಕಾರ್ಯಕ್ರಮವನ್ನು ಅವರು ಈ ಮಹತ್ವದ ಸಂದೇಶ ನೀಡಿದರು. ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ರಾಜ ಲಕ್ಕಮ್ಮಗೌಡ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಗಸ್ಟ್ 12ರಂದು ಕರ್ನಾಟಕ ರಾಜ್ಯ ಗ್ರಂಥಾಲಯ ಸಂಘ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕೆಎಲ್ಇ ಸಂಸ್ಥೆ ಹಾಗೂ ನಗರ ಕೇಂದ್ರ ಗ್ರಂಥಾಲಯದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ 2026 ಹಾಗೂ ಕರ್ನಾಟಕ ಗ್ರಂಥಾಲಯ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಅವರು ಗ್ರಂಥಾಲಯಗಳ ಹಾಗೂ ಪುಸ್ತಕಗಳ ಮಹತ್ವದ ಕುರಿತು ವಿಶೇಷವಾಗಿ ಮಾತನಾಡಿದರು. ನಾಗರಿಕತೆಯನ್ನು ಉಳಿಸಿ ಬೆಳೆಸುವವರಿಗೆ ಸನ್ಮಾನಿಸಿರುವುದು ಸಂತಸ ತಂದಿದೆ. ಗ್ರಂಥಾಲಯದ ಸಿಬ್ಬಂದಿಗಳು ತಮ್ಮ ಜೀವನವನ್ನೇ ವಿದ್ಯಾರ್ಥಿಗಳಿಗಾಗಿ ಅರ್ಪಿಸಿದ್ದಾರೆ. ಗುರು ಶಿಷ್ಯ ಪರಂಪರೆ ಗ್ರಂಥದಿಂದ ಬಂದಿದ್ದು, ಗ್ರಂಥದ ಕೊಂಡಿ ಇಲ್ಲದಿದ್ದರೆ ನಾನೊಂದು ತೀರ ನೀನೊಂದು ತೀರವಿದ್ದಂತೆ ಎಂದು ವಿವರಿಸಿದರು. ವಿವಿಧ ವಿಚಾರಗಳ ಆತ್ಮಗಳು ಒಂದೆಡೆ ಸಿಗುವ ಸ್ಥಳವೆಂದರೆ ಗ್ರಂಥಾಲಯವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನು ಕಡೆಗಣಿಸುತ್ತಿರುವುದು ನೋವಿನ ಸಂಗತಿ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಸದಾ ಮನುಕುಲವನ್ನ, ನಾಗರಿಕತೆಯನ್ನ ಕಟ್ಟತಕ್ಕಂಥ, ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥದ್ರಲ್ಲಿ ಇವತ್ತು ಸನ್ಮಾನ ಮಾಡಿದಾಗ ಬಹಳ ಸಂತೋಷ ಆಯಿತು. ತಮ್ಮ ಜೀವನವನ್ನು ಅರ್ಪಣೆ ಮಾಡ್ಕೊಂಡಿದ್ದೀರಾ. ಇವತ್ತು ನಾವೆಲ್ಲ ಏನಾದರೂ ಜೀವನದಲ್ಲಿ ಆಗಿದ್ದೀವಿ ಅಂದರೆ ಅದಕ್ಕೆ ನಿಮ್ಮಂಥ ಎಲ್ಲ ಪೂಜ್ಯ ಗ್ರಂಥಪಾಲಕರುಗಳು ನಮ್ಮ ಜೀವನದಲ್ಲಿ ಬಂದು ಪುಸ್ತಕಗಳು ಕೊಟ್ಟು ಓದಿಸಿ ನಮ್ಮನ್ನು ತಿದ್ದಿ ತೀಡಿ ಬಹುಶಃ ಒಂದು ಕಡೆ ಮನಸ್ಸು ತಗೊಂಡು ಹೋಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಬಂದ, ನಿಮ್ಮ ಜೀವನದಲ್ಲಿ ಬಂದ ಎಲ್ರಿಗೂ ಕೂಡ ಈ ಸಮಯದಲ್ಲಿ ನಾವು ನೆನಪು ಮಾಡಿ ಅವ್ರ ಕುಟುಂಬ ಚೆನ್ನಾಗಿರಲಿ. ಯಾರೋದು ಈ ಆಧುನಿಕ ಪ್ರಪಂಚದ ಜಂಜಾಟ, ಓಡಾಟ, ಹಣದಾಟದಲ್ಲಿ ಬಿದ್ದಿರ್ತಕ್ಕಂಥ ಕಡೆ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಸೇವೆಗೆ ನಾನು ಸ್ಮರಣೀಯವಾಗಿ ಗೌರವಿಸ್ತೇನೆ, ನಮಸ್ಕಾರ ಮಾಡ್ತೇನೆ. ತಮ್ಮ ಕುಟುಂಬ ಚೆನ್ನಾಗಿರ್ಲಿ, ತಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ತಮ್ಮ ವಿಚಾರಗಳು ಮನ ಮುಟ್ಟುತ್ತೆ, ತಾವು ಸದಾ ಸ್ಮರಣೀಯರು ಅಂತ ಹೇಳ್ತಕ್ಕಂಥ ಮಾತನ್ನ ಇಷ್ಟಪಡ್ತಾರೆ. ಇವತ್ತು ವರ್ಲ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ನಾವು ತಯಾರು ಮಾಡಬೇಕು ಅಂತಕ್ಕಂಥದ್ದು ನೋಡಿ. ಈ ಕ್ಯಾಂಪಸ್ಗೆ ಬಂದ್ರೆ ನಥಿಂಗ್ ಇಸ್ ಶಾರ್ಟ್. ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಾನು ಜಪಾನ್ಗೆ ಹೋದಾಗ್ಲೂ ಹೀಗೆ ಇತ್ತು, ಟೋಕಿಯೋ, ಒಸಾಕಾ, ಯಾವ ಸಿಟಿಗೆ ಹೋದ್ರು ಸ್ವಲ್ಪ ಒಗ್ಗಿಮಠ ಸಾಹೇಬ್ರೆ ನಿಮ್ಮ ಹತ್ರ ಬಂದರು ಹಾಗೆ ಇದೆ. ಮೊನ್ನೆ ಅಂಕ್ಲಿ ಹೋದಾಗ್ಲೂ ಹೇಳಿದೆ, ಒಂದು ಕಸ ಸಿಗಲ್ಲ ಮೂಲೆಯಲ್ಲಿ ಎಲ್ಲಿ ಹುಡುಕಿದ್ರು ಕೂಡ. ಅಷ್ಟೊಂದಾಗೋಗ್ಬಿಟ್ಟಿದೆ. ವರ್ಲ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ಬೇಕು, ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಮಾಡಬಹುದು, ವರ್ಲ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ಸೃಷ್ಟಿ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ನಾವು ಒಂದು ದೊಡ್ಡ ಸವಾಲು ಎದುರಿಸ್ತಾ ಇದ್ದೀವಿ. ಒಂದ್ ಕಡೆ ಕ್ಲಾಸ್ ರೂಮ್ ನಲ್ಲಿ ಟೀಚರ್ಸ್ ಎಲ್ಲ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಲೈಬ್ರರಿಯನ್ಸ್ ತುಂಬಾ ಜನ ಒಪ್ಕೊಳ್ತಾರೆ ನನ್ನ ಜೊತೆ. ಮೊದಲಿಗೆ ಗುರು ಗ್ರಂಥದ ಆಕರ್ಷಿಸಿದ್ರೆ ಅಲ್ಲಿ ಹೋದ್ರೆ ಶಿಷ್ಯ ಆಟೋಮೆಟಿಕ್ ಆಗಿ ಹೋಗ್ತಾನೆ. ಆ ಗುರು ಶಿಷ್ಯರ ಪರಂಪರೆ ಗ್ರಂಥದಿಂದ ಬಂದಿದೆ. ಆ ಗ್ರಂಥದ ಕೊಂಡಿ ಇಲ್ಲದೆ ಇದ್ದಿದ್ರೆ ನಾನೊಂದು ತೀರ ನೀನೊಂದು ತೀರ. ಆ ಗುರು ಶಕ್ತಿ ಹೆಂಗಿತ್ತು, ಆ ಗುರುವಿನ ತಪ್ಪೋ ಶಕ್ತಿ ಅಂದ್ರೆ ಆ ಗ್ರಂಥಗಳಿಂದ ಬಂತು. ಹಾಗಾಗಿ ಈ ದಿನ ನಾವು ಸ್ಮರಿಸ್ಬೇಕಾದ್ರೆ ಆ ಪೂಜ್ಯನ ಸ್ಮರಿಸೋ ಸಮಯದಲ್ಲೇ ಈ ಗ್ರಂಥಗಳು ಎಷ್ಟು ದೊಡ್ಡ ರೋಲ್ ಪ್ಲೇ ಮಾಡ್ತದೆ. ನಾವು ಪುಸ್ತಕ ತೆಗೆದುಕೊಂಡಾಗ, ಮಿತ್ರ ಇದು ಪುಸ್ತಕವಲ್ಲ, ಯಾರು ಪುಸ್ತಕಗಳು ಇಟ್ಕೊಂಡಿರ್ತೀವಿ, ಮಿತ್ರ ಇದು ಪುಸ್ತಕವಲ್ಲ, ಯಾರು ಇದನ್ನು ಸ್ಪರ್ಶಿಸುತ್ತಾರೋ ಅವರು ಮನುಷ್ಯತ್ವವಿರುವ ಆತ್ಮವನ್ನು ಸ್ಪರ್ಶಿಸಿದ್ದಾರೆ. ನಾನು ನಿನ್ನನ್ನು ಹಿಡಿದಿದ್ದೇನೆ, ಒಂದೊಂದು ಪುಸ್ತಕವನ್ನು ಇಟ್ಕೊಳ್ಳುತ್ತೆ, ನಾನು ನಿನ್ನನ್ನು ಹಿಡಿದಿದ್ದೇನೆ, ನಿನ್ನೊಳಗೆ ನಾ ಪ್ರವೇಶಿಸಿದ್ದೇನೆ, ಪ್ರತಿ ಪುಟದಲ್ಲಿ ಚಿಮ್ಮಿ ನಿನ್ನ ಆತ್ಮದಲ್ಲಿ ಲೀನವಾಗುತ್ತೇನೆ ಅಂತ ಮಾತಾಡ್ತಾರೆ. ಯಾವತ್ತು ಕೂಡ ನಮ್ಗೆ ಗ್ರಂಥಾಲಯಗಳಲ್ಲಿ ಮಾತ್ರ ನಮಗೆ ಸಿಗತಕ್ಕಂಥದ್ದು ದೊಡ್ಡ ಪ್ರಮಾಣದ ಪ್ರಪಂಚದ ಎಲ್ಲ ಕಾಲಗಳ ಅತ್ಯಂತ ಶೂರರು, ವೀರರು, ಧೀರರು, ಪರಾಕ್ರಮಿಗಳು, ವಿಜ್ಞಾನಿಗಳು, ಆಟಗಾರರು, ಉದ್ಯಮಿಗಳು ಎಲ್ಲ ಸಿಗೋ ಒಂದೇ ಒಂದು ಜಾಗ, ಅವರ ಆತ್ಮಗಳು ಸಿಗೋ ಜಾಗ ಅಂದ್ರೆ ಗ್ರಂಥಾಲಯ. ಆ ಗ್ರಂಥಾಲಯದ ಶಕ್ತಿ ಪ್ರಪಂಚದ ಶಕ್ತಿ ಆಗುತ್ತೆ, ಪ್ರತಿ ದೇಶದ ಶಕ್ತಿ ಆಗ್ತದೆ. ದುರಾದೃಷ್ಟವಶ ಗ್ರಂಥಾಲಯಗಳು ಇಗ್ನೋರ್ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಈ ಸಮಯದಲ್ಲಿ ತಮ್ಮ ಏನು ಸಂಘಟನೆ ಇದರ ದೊಡ್ಡ ಕೆಲಸ ಮಾಡಬೇಕಾಗಿದೆ. ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಸಮಯದಲ್ಲಿ ಸಮಾಜವನ್ನು ಎಚ್ಚರಿಸಬೇಕಾಗಿದೆ. ನಾವು ಇದರಲ್ಲಿ ನಾವು ಹೇಳ್ತೇವೆ, ಯಾವತ್ತು ಓದು ಸಮಾಜದಲ್ಲಿದೆ, ರೀಡಿಂಗ್ ಇಸ್ ಎ ಬೆಸ್ಟ್ ಮೆಡಿಸಿನ್ ಫಾರ್ ಎ ಸಿಕ್ ಮ್ಯಾನ್ ಅಂತ. ಯಾವ್ದಾದ್ರು ಕಾಯಿಲೆ ಬಂದ್ಬಿಟ್ಟು ಒಂದು ಪುಸ್ತಕ ಇಟ್ಕೊಂಡ್ರೆ ಕಾಯಿಲೆ ಮರ್ತೋಗ್ಬಿಡುತ್ತೆ. ರೀಡಿಂಗ್ ಇಸ್ ಅ ಬೆಸ್ಟ್ ಮ್ಯೂಸಿಕ್ ಫಾರ್ ಎ ಸ್ಯಾಡ್ ಮ್ಯಾನ್ ಅಂತ. ದುಃಖದಲ್ಲಿ ಇದಾನೆ ಅಂದ್ರೆ ಆ ಪುಸ್ತಕ ಇಟ್ಕೊಂಡ್ರೆ ಆ ದುಃಖ ಮರವಾಗುತ್ತಂತೆ. ರೀಡಿಂಗ್ ಇಸ್ ದ ಬೆಸ್ಟ್ ಮ್ಯಾನ್ ಫಾರ್ ಕೌನ್ಸಿಲರ್ ಫಾರ್ ಡೆಸ್ಪರೇಟ್ ಪರ್ಸನ್.
ಡೆಸ್ಪರೇಟ್ ಪರ್ಸನ್. ರೀಡಿಂಗ್ ಇಸ್ ದ ಡೀಪ್ ಕಂಫರ್ಟ್ ಫಾರ್ ಅಫ್ಲಿಕ್ಟೆಡ್ ಮ್ಯಾನ್ ಅಂತ ಹೇಳ್ತಾರೆ. ಯಾವುದೇ ನಮ್ಮ ಮನುಷ್ಯನ ಪ್ರಯಾಣದ ಕಾಯಿಲೆಗಳಿಗೆ ಬಹುಶಃ ಗ್ರಂಥಗಳು ಸಿಗತಕ್ಕಂಥ ಶಕ್ತಿ. ಅದಕ್ಕೆ ಹೇಳ್ತಾರೆ, ಇಫ್ ಯು ವಾಂಟ್ ಅ ನ್ಯೂ ಐಡಿಯಾ ಗೋ ಫಾರ್ ಎ ಓಲ್ಡ್ ಕ್ಲಾಸಿಕಲ್ ಬುಕ್, ಇಫ್ ವಾಂಟ್ ಟೆಕ್ನಾಲಜಿ ಗೋ ಫಾರ್ ಎ ನ್ಯೂ ಅಂತಕ್ಕಂಥ ಮಾತುಗಳು ಕೂಡ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಜ್ಞಾನದ ವೃದ್ಧಿಯ ಸಮಯದಲ್ಲಿ ಕಾಯಕದಲ್ಲಿ ಮೌಲ್ಯ ವೃದ್ಧಿ ಆಗದೆ ಇರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತಾನು ಮಾಡ್ತಕ್ಕಂಥ ಕಾಯಕದಲ್ಲಿ ಮೌಲ್ಯವನ್ನ ವೃದ್ಧಿ ಮಾಡಬೇಕು. ಮೌಲ್ಯ ವೃದ್ಧಿ ಯಾವಾಗಿಂದ ಬರುತ್ತೆ? ಜ್ಞಾನದಿಂದ ಬರುತ್ತೆ. ಆ ಜ್ಞಾನದ ಶಕ್ತಿ ಒಂದು ನಿಮಿಷಕ್ಕೆ ಬರ್ತಕ್ಕಂಥದ್ದಲ್ಲ, ಅದಕ್ಕೆ ದೊಡ್ಡ ತಪಸ್ಸೆ ಆಗ್ತದೆ. ದುರದೃಷ್ಟವಶಾತ್ ಆಧುನಿಕ ಸಾಕ್ಷರರು, ಸಂಸ್ಕೃತ ಪದದಲ್ಲಿ ಸಾಕ್ಷರರು ರಾಕ್ಷಸರಾಗಬಾರದು ಅಂತ ಹೇಳ್ತಾರೆ. ಸಾಕ್ಷರ ಈ ಕಡೆಯಿಂದ ಬರೋ ರಾಕ್ಷಸ ಆಗ್ತದೆ. ಈ ಸಾಕ್ಷರರು ಇವತ್ತು ರಾಕ್ಷಸರಾಗದೆ ದೇವತೆಗಳಾಗಬೇಕು. ಆದ್ರೆ ಈ ಸಾಕ್ಷರತೆ ಅಂತಕ್ಕಂಥದ್ದು ವ್ಯಕ್ತಿಯ ಸ್ವಾಭಿಮಾನ, ಸ್ವಾತಂತ್ರ್ಯ, ಜ್ಞಾನ, ಆಳ ಮತ್ತೆ ಅವನ್ನ ನಡ್ಕೊಂಡು ಹೋಗ್ತಕ್ಕಂಥ ರೀತಿಯನ್ನು ತೆಗೆದುಕೊಂಡು ಹೋಗತಕ್ಕಂಥದ್ದು ವ್ಯಕ್ತಿಯ ಅಧ್ಯಯನದಿಂದ ಸಾಧ್ಯ ಆಗ್ತದೆ. ಈ ವ್ಯಕ್ತಿಯ ಅಧ್ಯಯನದಲ್ಲಿ ನಾನು ಆಗ್ಲೇ ಹೇಳಿದೆ, ಗುರು ಶಿಷ್ಯ ಪರಂಪರೆ ಬೆಳ್ಕೊಂಡ್ಬಂದಿದ್ದು ಉಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಈ ಪರಂಪರೆಯಿಂದ. ಈ ತಾನೇ ಬರ್ತಾ ಟೋಕಿಮಠ್ ಸಾಹೇಬರು ಮಾತಾಡುವಾಗ ಈ ತಂತ್ರಜ್ಞಾನದ ದಾಳಿಯಲ್ಲಿ AI 10, 20, 30, AI 40 ಬಂದಾಗ 2040ಕ್ಕೆ 70% ಕೆಲಸಗಳನ್ನೆಲ್ಲವನ್ನು ಕೂಡ ಮೆಷಿನ್ಸ್ ಮಾಡುತ್ತೆ, ಎಲ್ಲ GPUಗಳು ಮಾಡುತ್ತೆ. 70% ಕೆಲಸ ಮನುಷ್ಯ ಬೇಡವಾದ ವಸ್ತುವಾಗಿ ಈ ಭೂಮಿಯಲ್ಲಿ ನಿಲ್ಲುವಂತ ಸಮಯ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ಆಡೋ ಸಮಯದಲ್ಲಿ, ಈ ಸಮಯದಲ್ಲಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ದೇರ್ ಶುಡ್ ಬಿ ಅಪ್ರೋಪ್ರಿಯೇಟ್ ಬ್ಯಾಲೆನ್ಸ್ ಬಿಟ್ವೀನ್ ಟೆಕ್ನಾಲಜಿ ಅಂಡ್ ಮ್ಯಾನ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಾವು ಸಣ್ಣ ವಯಸ್ಸಿಂದ, ಬಾಲ್ಯದಿಂದ ಯಾವ ಸಂಸ್ಕಾರಗಳು ಕೊಡ್ತೀವಿ, ಅಧ್ಯಯನ ಸಂಸ್ಕಾರ ಕೂಡ ಬಹಳ ಮುಖ್ಯ. ಈ ಅಧ್ಯಯನ ಸಂಸ್ಕಾರವನ್ನು ಕಳ್ಕೊಂಡ ಮನೆಗಳು ಬರೀ ಸರ್ಫಿಂಗು ಇದಂತಕ್ಕಂಥದ್ದು ಜ್ಞಾನದಲ್ಲಿ, ಬ್ರೈನ್ ನಲ್ಲಿ ಅವ್ರು ಯಾರು ಕೂಡ ದೊಡ್ಡ ಶಕ್ತಿಯನ್ನು ಪಡ್ಕೊಳ್ಳಲ್ಲ. ಒಂದು ಮರಕ್ಕೆ ಎತ್ತರ ಬೆಳಿಬೇಕಾದ್ರೆ ಹೇಗೆ ಬೇರು ಅತಿ ಮುಖ್ಯನೋ, ಆಳಕ್ಕೆ ಹೋಗೋದು ಅಷ್ಟು ಮುಖ್ಯನೋ, ಹಾಗೆ ಪ್ರತಿ ವ್ಯಕ್ತಿಯ ಎತ್ತರದ ಸಾಧ್ಯತೆಗಳು ಅವನ ಜ್ಞಾನದ ಸಾಧ್ಯತೆಗಳಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ಜ್ಞಾನ ವೃದ್ಧಿಯನ್ನ ನಾವು ಮಾಡ್ಕೊಳ್ತಕ್ಕಂಥದ್ದು ಅತ್ಯವಶ್ಯ ಇದೆ. ಸಮಾರಂಭದ ಅಧ್ಯಕ್ಷತೆಯನ್ನ ಕಲಾ ಅಧ್ಯಕ್ಷರಾದಂತಹ ಡಾಕ್ಟರ್ SL ಕಡದೇವರ ಮಠ ವಹಿಸಿದ್ರು. ಮಾಜಿ MLC ಮಹಾಂತೇಶ ಕಾವಟಗಿ ಮಠ, ಡಾಕ್ಟರ್ ಶೇಖರ್ HP, ಡಾಕ್ಟರ್ ಭಾರತ್ ಅಲಸಂದಿ, ಡಾಕ್ಟರ್ ಕಿರಣ್ ಮಾಳವದೆ, ಡಾಕ್ಟರ್ PY ರಾಜೇಂದ್ರ ಕುಮಾರ್, ಡಾಕ್ಟರ್ PV ಕೊನ್ನೂರ್, ಸಂತೋಷ್ ಕಾಮಗೌಡ, ರಾಮಯ್ಯ, ಡಾಕ್ಟರ್ ಜ್ಯೋತಿ ಕಾವಳೇಕರ್, ಡಾಕ್ಟರ್ ಕಿರಣ್ ಸಾವನೂರ್, ಕೃಷ್ಣಮೂರ್ತಿ, MV ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. फ्रेंड्स, BSc का सबसे बड़ा सेल शुरू हो चुका है। BSc डबल डिस्काउंट, डबल डील्स, डबल खुशी। यहाँ साड़ीज, लेडीज वेयर, मेंस वेयर और किड्स वेयर के फ्रेश कलेक्शन पर मिल रहा है पूरे 10+10% ऑफ 26 जुलाई से 23 अगस्त तक। मतलब डबल डील्स, डबल खुशी। तो देर किस बात की, आज ही अपनी फैमिली के साथ BSc आइए और इस जबरदस्त ऑफर का लाभ उठाइए। BSc डबल डिस्काउंट 26 जुलाई से 23 अगस्त तक। BSc's biggest sale. BSc double discount. Double D, double खुशी.